ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಗೈಸ್, ಇವತ್ತೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ? ಇವತ್ತೊಂದು ಸ್ಪೆಷಲ್ ನ್ಯೂಸ್ ಏನ್ ಗೊತ್ತಾ? ಬೆಳಗ್ಗೆನೆ ನಾನು ಬೇಗ ಎದ್ದು ಸ್ನಾನ ಮಾಡ್ಬಿಟ್ಟಿದ್ದೀನಿ. ಎಂತ ಗುಡ್ ನ್ಯೂಸ್ ಅಲ್ವಾ? ಯೂಶಲಿ ಮಧ್ಯಾಹ್ನ ಟೈಮಲ್ಲಿ ಅಥವಾ ಎಡಿಟ್ ಎಲ್ಲ ಒಂದು ವ್ಲಾಗ್ ಎಡಿಟ್ ಆದ್ಮೇಲೆ ಮಾಡ್ತಿದ್ದೆ. ಸದ್ಯಕ್ಕೆ ಇವಾಗ ಫಸ್ಟ್ ಟೈಮ್ ಮಾಡ್ಬಿಟ್ಟಿದ್ದೀನಿ. ಖುಷಿ ವಿಚಾರ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿ ಮಾಡಕ್ ಹೋಗ್ತಾ ಇದೀನಿ. ಅದು ಟೈಮ್ ಎಷ್ಟು ಗೊತ್ತಾ? ಇವಾಗ 10:30 ನಮ್ಮ ಅವ್ವನ್ಗೆ ಇದು ಟೈಮ್ ಸೆನ್ಸ್ ಇಲ್ಲ. ನಮ್ಮ ಅವ್ವಕಿಗೆ ಟೈಮ್ ಸೆನ್ಸ್ ಗೊತ್ತಾಗೋಲ್ತು. ಅದ್ ಯಾಕೆ ಹಂಗಾಡಕತ್ತಾಳ ಗೊತ್ತಿಲ್ಲ. ಆಕಿ ಉಂಟು, ಆಕಿ ಕೆಲಸ ಉಂಟು ಅಷ್ಟೇ. ನಾವು ಮಕ್ಳು ಅಪ್ಪ ಮಕ್ಳು ಮರಿ ಏನಾಗುತ್ತೋ ಗೊತ್ತಿಲ್ಲ. ಅವ್ರು ಮಾಡ್ಕೋತಾರ ಕೆಲ್ಸ, ಏನ್ ಮಾಡಕ್ಕಾಗುತ್ತೆ. ಅಂಡ್ ಇವತ್ತು ಗೈಸ್ ಒಂದು ಒಳ್ಳೆ ಬ್ಲಾಗ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಸಂಜೆ ಹಂಗೆ ಎಲ್ರು ಕರ್ಸ್ಬಿಟ್ಟು ಒಂದು ಅನ್ಬಾಕ್ಸ್ ಮಾಡಿಸ್ತಾ ಇದೀನಿ. ಏನ್ ಅನ್ಬಾಕ್ಸ್ ಅದು, ಏನ್ ಕತೆ ಎಲ್ಲ ಅಂದ್ರೆ ಏನೋ ಒಂದು ಪ್ಯಾಕ್ ಆಗಿರುತ್ತೆ, ಅದನ್ನ ಅನ್ಬಾಕ್ಸ್ ಮಾಡಿಸೋದು. ಹಾವು ಜಿರ್ಲೆ ಎಲ್ಲ ಇಲ್ಲಪ್ಪ. ಕಾಮನ್ ಸೆನ್ಸ್ ಐತಮ್ಮ. ಟವಲ್ ಯಾರಾದ್ರೂ ಅಲ್ಲ ಹಾಕ್ತಾರೇನಮ್ಮ? ಕಾಮನ್ ಸೆನ್ಸ್ ಐತೆ, ಟವಲ್ ಯಾರಾದ್ರೂ ಅಲ್ಲ ಹಾಕ್ತಾರೇನಮ್ಮ? ಡೌಗಿನ್ ಕಮ್ಮಿ ಇಲ್ಲ ಗೈಸ್. ಬನ್ನಿ. ಅಂಡ್ ಒಂದು ರೀಲ್ ನೋಡಿದೆ ನಾನು, ವೆಲ್ಕಮಿಂಗ್ ಕೊಡ್ತೀನಲ್ಲ, ಅದನ್ನ ಒಂದು ರೀಲ್ ಮಾಡಿ ಹಾಕಿದ್ರು. ತುಂಬಾ ಇಷ್ಟ ಆಯ್ತು, ಕ್ರೇಜಿ ಇಷ್ಟ ಆಯ್ತು. ಇನ್ಮೇಲಿಂದ ವೆಲ್ಕಮಿಂಗ್ ಮಾತ್ರ ಮಿಸ್ ಮಾಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟೆ. ಅಂಡ್ ಸಖತ್ತಾಗಿ ವೆಲ್ಕಮಿಂಗ್ ಕೊಡ್ಬೇಕಂತ ಅದನ್ನು ಡಿಸೈಡ್ ಆದೆ. ಇವಾಗ ತಿಂಡಿ ಮಾಡುವ ಬನ್ನಿ. ಅದೇ ಸಾರು, ಅದೇ ಅನ್ನ, ನಂಚ್ಕೊಳ್ಳಕ್ಕೆ ಏನೋ ಗೊಜ್ಜು, ತಿನ್ನೋಕೆ ನನ್ ಕೈಲಾಗಲ್ಲ. ನಮ್ಮ ಅವ್ವ ಸೊಪ್ಪು ಸಾಂಬಾರ್ ಮಾಡೋರು. ನಮ್ಮ ಮನೇಲಿ ನನ್ಗೆ ಸೊಪ್ಪು ಸಾಂಬಾರು, ತರಕಾರಿ ಸಹ ತಿಂತೀನಿ, ತರಕಾರಿ ಪಲ್ಯ, ಓಕೆನಾ. ಆಮೇಲೆ ಇನ್ನೊಂದೇನು ಉಪ್ಪಿಟ್ಟು, ಇವೆಲ್ಲ ಹಿಡಿಯೋಲ್ತ್ರಿ ನನ್ನ ಹೊಟ್ಟೆಗೆ. ಬಿರಿಯಾನಿ ದಿನ ಮಾಡ್ತೀನಿ ಬರ್ರಿ. ಬಿರಿಯಾನಿ ಬ್ಯಾಡ್ರಿ, ಅವಲಕ್ಕಿ ಉಪ್ಪಿಟ್ಟು, ಪುರಿ ಉಸ್ಲೆ, ಈ ತರದ್ ಮಾಡ್ರಿ. ಅದು 2 ದಿನ ಮಾಡ್ಕೊಟ್ಟದ್ಕೆ ನನಗಿದ್ ಬೇಡ ಅಂತ ಏನ್ ಮಾಡ್ಲಿ ಸುದೀಪ್? ಅಮ್ಮ ನಾ ನಿಮ್ ಬಾಯಲ್ಲಿ ಯಾಕಮ್ಮ ಈ ಪಾಟಿ ಸುಳ್ಳು ಬರಕುಂಟು? ಈ ಉತ್ತರ ಕರ್ನಾಟಕ ಭಾಷೆ ಕಲಿತಾ ಇದ್ದೀನಿ, ಆಯ್ತಾನೆ ಇಲ್ಲ. ಅದೇನ್ ಗೊತ್ತಾ, ಒಬ್ರು ಪಕ್ಕದಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಂತೆ. ಯಾರಾದ್ರೂ ಪಕ್ಕದಲ್ಲಿ ಇದ್ದು ಪಟ ಅಂತ ಮಾತಾಡ್ತಿದ್ರೆ ಹಂಗೆ ಸ್ಲ್ಯಾಂಗ್ ಹಂಗೆ ಬಂದ್ಬಿಡುತ್ತೆ. ಅಂಡ್ ಫಸ್ಟ್ನೇದಾಗಿ ಇವಾಗ ಒಂದು ಕಮೆಂಟ್ ಓದ್ಬೋಣ. ಅಂದ್ರೆ ನಾನು ಹೇಳಿದ್ನಲ್ಲ ಕಮೆಂಟ್ಗಳು ಓದ್ತಿರ್ತೀನಿ ಅಂತ. ಅಂಡ್ ಅಂದ್ರೆ ಒಳ್ಳೆ ಪಾಸಿಟಿವ್ ಒಳ್ಳೆ ಕಮೆಂಟ್ ಆಗ್ತಾಗ ಓದ್ತೀನಿ ಅಂತ ಹೇಳಿದ್ನಲ್ಲ. ಮೊನ್ನೆ ಒಂದು ಕಮೆಂಟ್ ನೋಡಿದೆ, ಚೆನ್ನಾಗಿತ್ತು, ಬಟ್ ಆ ಬ್ಲಾಗ್ ಅಲ್ಲಿ ಹೇಳಕ್ಕಾಗಿರ್ಲಿಲ್ಲ. ಡ್ರೀಮ್ ವರ್ಡ್ MMSPY ಅವರು ಕಮೆಂಟ್ ಹಾಕಿರೋದು. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಶ್ ಆಫ್ ಮೈ ವಿಶ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸುದೀಪಣ್ಣ, ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ನೀವು ನಿಮ್ಮ ಕುಟುಂಬ ಮೇಲೆ ಇಟ್ಟಿರೋ ಪ್ರೀತಿ, ನಿಮ್ಮ ಕುಟುಂಬದವರು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಹಾಗೆ ನಿಮ್ಮ ಅಭಿಮಾನಗಳಾದ ನಮ್ಮ ಪ್ರೀತಿ ನಿಮ್ಮ ಮೇಲೆ ಸದಾ ಕಾಲ ಹೀಗೆ ಇರ್ಲಿ. ಇನ್ನು ಮುಂದೆ ಒಳ್ಳೆ ಸಾಧನೆ, ಹೆಸರು, ಜನ, ಪ್ರೀತಿ ಎಲ್ಲವನ್ನು ಗಳಿಸಿ ಆ ದೇವ್ರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಡ್ರೀಮ್ ವರ್ಡ್ ಅವರೇ. ನಿಮ್ಮ ಹೆಸರು ಏನಂತ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ನೆಕ್ಸ್ಟ್ ಟೈಮ್ ಇಂದ ಯಾರು ಈ ತರ ಹೆಸರು ಇಲ್ದಲೆ ಬೇರೆ ಹೆಸರು ಇಟ್ಕೊಂಡಿರ್ತಾರಲ್ಲ, ಸೊ ಕೆಳಗಡೆ ನಿಮ್ಮ ಹೆಸರು ಮೆನ್ಷನ್ ಮಾಡಿ, ಸೊ ದಟ್ ನಾನು ನಿಮ್ಗೆ ಹೆಸರು ಹೇಳ್ಬಿಟ್ಟು ಕಮೆಂಟ್ ಓದ್ಬೋದು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಮೆಸೇಜ್ ನೋಡಿ. ಅಂಡ್ ಹೀಗೆ ನಿಮ್ ಪ್ರೀತಿ ನನ್ನ ಮೇಲೆ ಇರ್ಲಿ ಅಂತ ಆಶಿಸ್ತಾ ಇರ್ತೀನಿ. ಈ ತರ ಒಳ್ಳೊಳ್ಳೆ ಕಮೆಂಟ್ ಓದಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಡ್ರೀಮ್ ವರ್ಡ್ ಅವರೇ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗುರು. ಆಲ್ವೇಸ್ ಬಿ ಹ್ಯಾಪಿ, ಖುಷಿಯಾಗಿರಿ, ಹೆಲ್ತ್ ನ ಹುಷಾರಾಗಿ ನೋಡ್ಕೊಳ್ಳಿ, ಬಿ ಹ್ಯಾಪಿ ಅಷ್ಟೇ. ಥ್ಯಾಂಕ್ ಯು. ಈ ತರ ದೊಡ್ಡ ಕಮೆಂಟ್ ಮಾಡೋರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಬಿಕಾಸ್ ಅವರ ಒಂದು ಫ್ರೀ ಟೈಮ್, ಅಂದ್ರೆ ಅವ್ರು ಏನಾರು ಕೆಲಸ ಇತ್ತು ಅಂದ್ರೆ ಏನಾರ ಇರಲಿ, ಆ ಒಂದು ಫ್ರೀ ಟೈಮ್ ಅಲ್ಲಿ ನನಗಂತ ಒಂದು ಫ್ರೀ ಟೈಮ್ ಕೊಟ್ಟು ಇಷ್ಟು ಮೆಸೇಜ್ ನ ಕಳಿಸ್ತಾರಲ್ಲ, ಸೊ ಅದಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಅಂಡ್ ಇನ್ನೊಬ್ರು ಗೀತಾ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ನನ್ನ ಬರ್ತ್ಡೇ ಇದ್ದಾಗ ಇವರು ಕಮೆಂಟ್ ಹಾಕಿದ್ರು. ಆ ಟೈಮಲ್ಲಿ ನಾನು ಕಮೆಂಟ್ ಓದಕ್ಕಾಗಿಲ್ಲ, ತುಂಬಾ ಅಲ್ಲಿ ಇಲ್ಲಿ ಓಡಾಡ್ತಿದ್ದೆ, ಅದಕ್ಕೋಸ್ಕರ ಓದಕ್ಕಾಗಿಲ್ಲ. ಸೊ ಗೀತಾ ಅವ್ರು ಹೇಳಿರೋದೇನಂದ್ರೆ, ಹ್ಯಾಪಿಯೆಸ್ಟ್ ಬಾರ್ನ್ ಡೇ, ಮೈ ಇನ್ಸ್ಪಿರೇಷನ್, ಸ್ಟೇ ಬ್ಲೆಸ್ಡ್ ಬ್ರೋ, ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಬ್ಲಾಗ್ಸ್, ಆಲ್ವೇಸ್ ರಾಕಿಂಗ್, ಕಂಗ್ರಾಚುಲೇಷನ್ ಅಣ್ಣ ಫಾರ್ 100K. ಯುವರ್ ಫ್ಯಾಮಿಲಿ ಇಸ್ ಆಲ್ವೇಸ್ ಗುಡ್, ಐ ಲೈಕ್ ಯುವರ್ ಮದರ್ಸ್ ಅಂಡ್ ಭವಿತಾ ಲೆಟರ್ ಸೋ ಮಚ್. I always love your and Bhavita combination, and always you will be my inspiration. May all your dreams come true. May you grow higher and higher. Please reply to my message in next vlog. I am your biggest fan of you and I love you so much Sudeepanna. And my name is not Geeta, my name is Amulya. Okay, Amulya avarante. Please say this name. Love you bro. Always waiting. See you.
ಥ್ಯಾಂಕ್ ಯು ಅಮೂಲ್ಯ ಅವರೇ. ಅಪ್ಪ ನನಗೆ ಈ ತರ ದೊಡ್ಡ ದೊಡ್ಡ ಕಮೆಂಟ್ ಹೋದಾಗ ಎಷ್ಟು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂದ್ರೆ, ಬೆಳಗ್ಗೆ ಎದ್ದು ಓದ್ತಾ ಇದ್ದೀನಿ ಅಂದ್ರೆ ಈ ದಿನ ಪೂರ್ತಿ ಫುಲ್ ಖುಷಿಯಾಗಿರ್ತೀನಿ. ಅಂಡ್ ಒಂದ್ ಒಳ್ಳೆ ಬ್ಲಾಗ್ ಅಥವಾ ಒಳ್ಳೆ ಕಂಟೆಂಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬೂಸ್ಟ್ ಅಪ್ ಆಗ್ತೀನಿ. ಒಂದ್ ಪಾಯಿಂಟ್ ಇಷ್ಟ ಆಯ್ತು, ಯು ವಿಲ್ ಬಿ ಮೈ ಇನ್ಸ್ಪಿರೇಷನ್ ಅಂತ. ಸೊ ನಾನು ಏನೇ ಒಂದಿದ್ರು ಏನೇ ಒಂದ್ ಮಾಡಿದ್ರು ಕೂಡ ನನ್ನಿಂದ ಒಬ್ರು ಇನ್ಸ್ಪೈರ್ ಆಗ್ಲಿ ಅನ್ನೋಕ್ಕೋಸ್ಕರ ಮಾಡ್ತೀನಿ. ತುಂಬಾ ದೊಡ್ಡ ಮೆಸೇಜ್ ಕಳ್ಸಿದೀರಾ. ಕೀಪ್ ಸಪೋರ್ಟಿಂಗ್. ಇದೇ ತರ ಪ್ರೀತಿ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ ಅಂತ ಆಶಿಸ್ತೀನಿ. ಅಂಡ್ ಆದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತಿರ್ತೀನಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಡೈಲಿ ಬ್ಲಾಗ್ಸ್ ಬಿಡಬೇಕು ಅಂತ ಹಠ ಹಿಡ್ಕೊಂಡು 2 months ಇಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೇನೆ. ಇದು ಥರ್ಡ್ ಮಂತ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. 3 months ಇಂದ ಕನ್ಸಿಸ್ಟೆನ್ಸಿ ಡೈಲಿ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ತರ ರೆಸ್ಪಾನ್ಸ್ ಸಿಗುತ್ತೆ. ಇನ್ನು ಹೋಗ್ತಾ ಯಾವ ತರ ನನಗೆ ಇನ್ನೂ 100K ಮಾಡೋದು ಇಸ್ ನಾಟ್ ಅ ಥಿಂಗ್. 100K ಮಾಡೋದ್ಮೇಲೂ ಕೂಡ ಅದೇ ವ್ಯೂವರ್ಸ್ ಇರಬೇಕು. ಅಂಡ್ ಪ್ರತಿಯೊಂದು ವಿಡಿಯೋ ಕೂಡ 1 lakh ಇಂದ 5 lakh ಹೋಗೋವರೆಗೂ ಕೂಡ ಮಾಡ್ತಾನೆ ಇರಬೇಕು ಅನ್ನೋ ನನ್ನ ಒಂದು ಗೋಲು, ಇಂಟೆನ್ಷನ್. ಇವಾಗ ಇಲ್ಲಿಂದ ಅಂದ್ರೆ ಅವಾಗಿಂದನೂ ವರ್ಕ್ ಮಾಡ್ಕೋಬತ್ತಾ ಇರೋದು ಅದಕ್ಕೋಸ್ಕರನೇ. ಸೊ ವರ್ಕ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮ್ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ಕಮೆಂಟ್ ನಾನು ಓದಿದ್ದೀನಿ ಅಮೂಲ್ಯ ಅವರೇ. ಖುಷಿಯಾಗಿರಿ ಗೈಸ್. ಇವತ್ತಿನ ತಿಂಡಿ ಬಂದು ನಮ್ಮನೇಲಿ ಅನ್ನ ಮತ್ತೆ ಸೊಪ್ಪು ಸಾರು, ಅದ್ರ ಜೊತೆಗೆ 2 ಮೊಟ್ಟೆ. ಏನ್ ಗೊತ್ತಾ, ಈ ಮೊಟ್ಟೆ ಏನಕ್ಕೆ ಗೊತ್ತಾ ಇಡೋದು, ಸೊಪ್ಪು ಸಾಂಬಾರ್ ನಾನು ತಿನ್ನಲ್ಲ ಅಂತ ಗೊತ್ತು. ಆಮೇಲೆ ನಮ್ಮ ಅಪ್ಪನ ಒಂಚೂರು ಕಮ್ಮಿನೇ ತಿನ್ನೋದು, ತಿಂತದೇನೋ ಗೊತ್ತಿಲ್ಲ. ಬಟ್ ಸೊಪ್ಪು ಸಾಂಬಾರು ಮತ್ತೆ ಇನ್ನೊಂದು ಯಾವ್ದು ಗುರು ನೀವು ನಮ್ಮಮ್ಮ ಮೊಟ್ಟೆ ಹಾಕ್ತಾರಂದ್ರೆ ಅದ್ರ ರೀಸನ್ ಇರುತ್ತೆ. ಅಲ್ಲ, ಮೊಟ್ಟೆ ಮಾಡ್ತಾರಂದ್ರೆ ಅದ್ರಲ್ಲಿ ರೀಸನ್ ಇರುತ್ತೆ. ರೀಸನ್ ಇಲ್ದಲೆ ನಮ್ಮ ಅವ್ವಾಕಿ ಏನು ಮಾಡಲ್ಲ. ನೋಡ್ರಿ ಲುಕ್. ಏನು ತಿನ್ನಲ್ಲ. ಮಾ ಎಲ್ಲಾ ತಿಂತೀನಿ ಸುಮ್ನಿರಮ್ಮ. ಬಾರ್ ಸುಳ್ಳಕತ್ತೆ. ಬೆಳಗ್ಗೆ ಎದ್ದಿದಷ್ಟು ನಾನು ಬಾಹುಬಲಿ ಮೂವಿ ನೋಡ್ತಿದ್ದೆ. ಓಕೆನಾ, ಬಾಹುಬಲಿ ಮೂವಿ ನೋಡ್ತಿರೋ ಟೈಮಲ್ಲಿ ನಮ್ಮ ಅಮ್ಮನ ಜೊತೆಲಿ ನೋಡ್ತಾ ಇತ್ತು. ನೋಡ್ತಿರೋ ಟೈಮಲ್ಲಿ ನಮ್ಮ ಅಮ್ಮ ಏನ್ ಹೇಳಿದ್ರು ಅಂದ್ರೆ, ಅಲ್ಲಿ ನಮ್ಮಮ್ಮ ಬಾಹುಬಲಿ ಮೂವಿದು ಗ್ರಾಫಿಕ್ ಅನ್ನೋಕ್ ಹೋಗ್ಬಿಟ್ಟು ಟ್ರಾಫಿಕ್ ಬಾಹುಬಲಿ ಮೂವಿಲಿ ಅದು ಟ್ರಾಫಿಕ್ ಅಲ್ಲ ಮಾಡಿರೋದು ಅಂತ ಹೇಳ್ತಾರೆ. ಗ್ರಾಫಿಕ್ ಮಾಡಿರೋದು ಅಂತ ಹೇಳಕ್ ಹೋಗ್ಬಿಟ್ಟು ಟ್ರಾಫಿಕ್ ಮಾಡೋರು ಅಂತ ಹೇಳ್ತೈತೆ ನಮ್ಮಮ್ಮ. ಕ್ರೇಜಿ. ಸಂಜೆ 4 ಗಂಟೆಗೆ ಹೊರಗಡೆ ಹೋಗ್ತೀನಿ. ಹೋಗ್ಬಿಟ್ಟು ಒಂದು ಐಟಮ್ ನ ಪಿಕಪ್ ಮಾಡಿ ತಗೊಬಂದು ಎಲ್ರು ಬರ್ತಾರೆ. ಎಲ್ರು ಬಂದ್ಮೇಲೆ ಅವಾಗ ಅನ್ಬಾಕ್ಸ್ ಮಾಡ್ಸೋದು. ಏನದು ಬರಲ್ಲ ಗೈಸ್, ನಾನು ಮತ್ತೆ ನಮ್ಮಮ್ಮ ಒಂದು ವಿಡಿಯೋ ಮಾಡ್ತಾ ಇದೀವಿ, ಒಂದು ರೀಲ್ ಶೂಟ್ ಮಾಡ್ತಾ ಇದೀವಿ. ಈ ಒಂದು ರೀಲ್ ಶೂಟ್ ನಾನು 1 year ಬ್ಯಾಕ್ ಏನೋ ಮಾಡಿದ್ದು. ಇದ್ರದ್ದು ಪಾರ್ಟ್ 3 ಮಾಡ್ತಾ ಇದ್ದೀನಿ. ಅದ್ರದ್ದು ಪಾರ್ಟ್ 3 ಮಾಡ್ತಾ ಇರೋದು. ನನ್ನ ಮಗ ಟಾಪ್ ಅಲ್ಲಿ ಬರ್ತಾನೆ ಅಂತ ಒಂದು ಸೀನ್ ಇದೆ, ಅದು ಕ್ರೇಜಿ ವೈರಲ್ ಆಗಿತ್ತು, ಸಕ್ಕದಾಗಿತ್ತು. ಅದನ್ನೇ ಪಾರ್ಟ್ 3 ಮಾಡ್ತಾ ಇದ್ದೀನಿ. ನಮ್ಮಮ್ಮ ನೋಡಿ, ಅಮ್ಮ ಅದು ಹೇಳು ಮಾತ್ರ ಡೈಲಾಗು. ಆಷಾಢ ಮುಗ್ದು ಶ್ರಾವಣ ಬಂದ್ರೆ ನನ್ನ ಮಗ ಟಾಪ್ ಅಲ್ಲಿ ಬರ್ತಾನೆ. ಅದೇ ಒಂದು ರೀಲ್ ಮಾಡ್ತಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಸುದೀಪ್ S04 ಅಕೌಂಟಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಸುದೀಪ್ 6 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಚೆಕ್ಔಟ್ ಮಾಡಿ. ಇದೊಂದು ವಿಡಿಯೋ ನಂಗೆ ತುಂಬಾ ಇಷ್ಟ ಆಯ್ತು ಗೈಸ್. ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿರುತ್ತೆ. ನಂಗಂತೂ ಬಹಳ ಖುಷಿ ಆಗ್ತಾ ಇದೆ. ಈ ವಿಡಿಯೋ ಎಲ್ಲರೂ ನೋಡಿ, ನಿಜ ಅದು ಕಮೆಂಟ್ಸ್ ಹಾಕಿ. ಈ ವಿಡಿಯೋಲಿ ಒಂದು 3ನೇ ಪಾರ್ಟ್ ಅಂದ್ರೆ ಒಂದೇ ಪಾರ್ಟ್ ಅಲ್ಲಿ 4 ಹಾಕ್ತಾ ಇದೀನಿ. 3ನೇ ಪಾರ್ಟ್ ಅಲ್ಲಿ ಏನೈತೆ ಅಂದ್ರೆ ಗೈಸ್, ನಮ್ಮ ಅಮ್ಮ ಬೇರೆಯವ್ರ ಹತ್ರ ಮಾತಾಡ್ತಿರ್ತಾರೆ, ಇಲ್ಲ ಕಣ್ರತ್ನ ಅವ್ನಿಗೆ ಯಾವ ಹುಡುಗಿ ಇಷ್ಟ ಆಗ್ತಾರೋ ಅದೇ ಹುಡುಗಿ ಮದ್ವೆ ಆಗ್ತಾರೆ ಅನ್ಸುತ್ತೆ, ನನ್ನ ಮಾತೆಲ್ಲ ಕೇಳಲ್ಲ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಅದಕ್ಕೆ ಒಂದ್ಸಲಿ ಕೇಳು ಅಂತ ಹೇಳಿದಾಗ ನಮ್ಮ ಅಮ್ಮ ನನ್ನ ಕೇಳ್ತಾರೆ, ನೀನ್ ಯಾವ ಹುಡುಗಿನ ಮದ್ವೆ ಆಗ್ತೀಯ ಸುದ್ದಿ ಅಂತ. ಅದಕ್ಕೆ ಈ ವಿಡಿಯೋಲ್ ಮಾತ್ರ ನೀನ್ ಯಾವ ಹುಡುಗಿನ ತೋರಿಸ್ತೀಯ ಮಮ್ಮಿ, ಅದೇ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳ್ತೀನಿ. ಇದೊಂದು ವಿಡಿಯೋ ಎಲ್ಲ ನೋಡಿ ಕಮೆಂಟ್ಸ್ ಹಾಕಿ. ನನ್ಗೆ ಇಷ್ಟ ಆಗಿರೋ ವಿಡಿಯೋ ಇದು. ನಾನು ಇಷ್ಟಪಟ್ಟಿರೋ ಹುಡುಗಿ ಅವ್ನು ಮದ್ವೆ ಆಗ್ತಾನಂತೆ. ಅದು ವಿಡಿಯೋಲಿ ಮಾತ್ರ. ವಿಡಿಯೋ ಮಾತ್ರ ನೀನ್ ಇಷ್ಟಪಟ್ಟಿರೋ ಹುಡುಗಿನ ಮಾತ್ರ ನಾನು ಮದ್ವೆ ಆಗೇ ಆಗ್ತೀನಿ. ಬಾಯಲ್ಲಿ ಹೇಳ್ದಲ್ಲ, ಪರವಾಗಿಲ್ಲ ಗೈಸ್. ಅದು ಏನ್ ಗೊತ್ತಾ, ವಿಡಿಯೋ ಬಾಯಲ್ಲಿ ಹೇಳಿದ್ಯಾ ಕೂಡ. ಯಾಕಮ್ಮ ವಿಡಿಯೋ ಅಷ್ಟೇ ಅಮ್ಮ, ಯಾಕೆ ಇಷ್ಟೊಂದು ಖುಷಿ? ಯಪ್ಪ ದೇವ್ರೇ, ಏನ್ ಖುಷಿ ಗೊತ್ತಾ ನಮ್ಮ ಅಮ್ಮಂಗೆ. ಅಪ್ಪ ದೇವ್ರೆ, ಆದ್ರೂ ನಮ್ಮ ಅಮ್ಮಂಗೆ ಇಷ್ಟ ಆಗುವಂತ ಹುಡುಗಿನೇ ಮದ್ವೆ ಆಗೋದು. ನಾನು ಕೂಡ ಇಷ್ಟ ಆಗ್ದಲೇ ಇರೋ ಹುಡುಗಿ ಮದ್ವೆ ಆದ್ರೆ ಹೆಂಗಿರ್ತಾರೆ ಮನೇಲಿ. ಆಮೇಲೆ ಅತ್ತೆ ಸೊಸೆ ಇಲ್ಲ, ಅತ್ತೆ ಸೊಸೆ ಎಲ್ಲ ಜಗಳ ಮಾಡ್ತಿರ್ತಾರೆ. ನೀನ್ ಲವ್ ಮಾಡ್ತಾ ಇದೀಯ, ಹುಡುಗಿ ನಂಗೆ ಇಷ್ಟ ಆಗಿಲ್ಲ, ಏನ್ ಮಾಡ್ತೀಯ? ನಾನೆಲ್ಲ ಮಾಡ್ತಾ ಇದ್ದೀನಿ, ನಾನೆಲ್ಲ ಮಾಡ್ತಾ ಇದ್ದೀನಿ. ಏನ್ ಮಾಡ್ತೀಯ? ಇಲ್ಲ ಆತರ ಎಲ್ಲ ಮಾಡುದು ಶಾಂತಂ ಪಾಪಂ. ಹೆಂಗೆಲ್ಲ ಮಾಡ್ತೀನ ಗೈಸ್. ನೀವ್ ಹೇಳಿ, ನಮ್ಮ ಮಗ ಲವ್ ಮಾಡ್ತಾವನ ಮಾಡ್ತಾ ಇಲ್ವೋ ಕಮೆಂಟ್ಸ್ ಹಾಕಿ. ಅವ್ನು ಲವ್ ಮಾಡ್ತಾವನೋ ಮಾಡ್ತಾ ಇಲ್ವೋ ಕಮೆಂಟ್ಸ್ ಹಾಕಿ. ನಾನು 50-50 ಇದ್ದೀನಿ, ನೀವು 100 ಅಲ್ಲಿ ಇದ್ದೀರೋ 50 ಇದ್ದೀರೋ ಅದನ್ನ ಕಮೆಂಟ್ಸ್ ಹಾಕಿ ನನಗೆ. ಲೆಟ್ಸ್ ಕಂಟಿನ್ಯೂ ಗೈಸ್. ಹಸು ನೋಡಿ ಪಾಪ, ನಮ್ ಗಾಡಿ ಮೇಲೆ ಬಿದ್ದೋಗ್ಬಿಡೈತೆ. ಹಸು ಬಂದು ಗಾಡಿ ಬಿಡ್ಸ್ಬಿಟ್ಟೈತೆ ಗುರು. ಬನ್ನಿ ಇವಾಗ ಅದನ್ನ ಆ ಕಡೆ ಕಳಿಸ್ಬಿಟ್ಟು ಗಾಡಿ ನೆತ್ತಿಕಣ. ಮೊದ್ಲೇ ಅಲ್ಲಿರೋ ರ್ಯಾಪರ್ ಏನದ್ ಗುರು, ಕವರ್ ಹಾಕೋದು ಮೊದ್ಲೇ ಆ ಕವರ್ ಹಾಕೋದ್ ಕಿತ್ತೋಯ್ತೆ, ಇನ್ನೂ ಕಿತ್ತೋಗ್ಬಿಡ್ತು ಇವಾಗ.
ನನಗೆ ಭಯ ಗುರು, ಏನ್ ಮಾಡ್ತಾರೆ ಕಾಲೆಲ್ಲ ಊದ್ಕೊಂಡ್ಬಿಡೈತೆ ಗೈಸ್, ಕಾಲ್ ನೋಡಿ ಹೆಂಗಬಿಡೈತೆ ಪಾಪ. ಅಯ್ಯೋ 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 ಅಯ್ಯೋ, ನೆಲ್ಲು ಜಾಗ ಇರ್ಲಿಲ್ವಾ ಪಾಪ, ಇವ್ರದೇ ಗಾಡಿ ಬೇಕಿತ್ತ. ಏನೂ ಆಗಿಲ್ಲ, ಬಂದು ಹಿಂಗೆ ತಿಂತಾರ ಟೈಮಲ್ಲಿ ಬೀಳ್ಸ್ಬಿಡೈತೆ. ನಮ್ ಚೋಟ ಮರಿ ಸ್ಕೂಲಿಂದ ಬಂದು ಕೀಸ್ಕೊಳ್ಬೋತಾಳೆ ಅವಳು ಬಂದು ಹೇಳಿರೋದು, ಹಸು ನೋಡಿ ಆಂಟಿ ಬೈಕ್ ಬೀಳ್ಸ್ಬಿಟ್ಟೈತೆ ಅಂತ. ಗೈಸ್ ಇವಾಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. 3, 2, 1 ಟಕ್ ಟಕ್ ಅಂತ ಚೇಂಜ್ ಆಗ್ಬಿಟ್ಟು ಇವಾಗ ಹೊರಗಡೆ ಹೋಗುವ ಸಮಯ. ಬೆಳಗ್ಗೆ ಹೇಳಿದ್ನಲ್ಲ ಎಲ್ಲೋ ಹೋಗ್ತಾ ಇದ್ದೀನಿ, ಏನೋ ತಗೊಂಡ್ಬರ್ತೀನಿ ಅನ್ಬಾಕ್ಸ್ ಮಾಡಕ್ಕೆ ಅಂತ. ಸೊ ವಿ ಆರ್ ಗೋಯಿಂಗ್ ಔಟ್. ನಾನು ತಂದಿರೋದನ್ನ ನೀವು ಓಪನ್ ಮಾಡೋದು, ಅದನ್ನ ಅನ್ಬಾಕ್ಸ್ ಅಂತಾರೆ. ಗೈಸ್ ನಾನು ಯಾವ್ದೋ ಒಂದು ರೀಲಲ್ಲಿ ನೋಡಿದ್ದೆ, ಈ ತರ ಎಕ್ಸ್ಟ್ರಾ ಏನಾದ್ರು ಬಂತು ಅಂದ್ರೆ ಇದನ್ನ ತಗೊಂಡು ಇದ್ರೊಳಗೆ ಹಾಕೋದಂತ. ಹಿಂಗೆ ನೋಡಿ, ಈಗ ಈ ತರ ಎಕ್ಸ್ಟ್ರಾ ಇರುತ್ತಲ್ಲ, ಇದನ್ನ ತಗೊಂಡು ಹಿಂಗೆ ಒಳಗಡೆ ಹಾಕ್ಬಿಡೋದು. ಸೊ ದಟ್ ಅವಾಗ ಒಳಗಡೆ ಹೋದಂಗೂ ಆಗುತ್ತೆ, ಪರ್ಫೆಕ್ಟ್ ಆಗಿ ಕುತ್ಕೊಂಡಂಗೂ ಆಗುತ್ತೆ. ಗೈಸ್ ಅವಾಗ್ಲೇ ಆ ಗಾಡಿ ಬೀಳ್ಸಿತ್ತು ಯೆಲ್ಲೋ ಕಲರು, ಇವಾಗ ನೋಡಿ ನಮ್ ಪಕ್ಕದ ಮನೆ ಆಂಟಿ ಗಾಡಿ ಬೀಳ್ಸ್ಬಿಟ್ಟೈತೆ. ನೀರಜ್ ಆಂಟಿ ಅವ್ರು ಬೀಳ್ಸೈತಿ ಇವಾಗ. ಬರ್ಲಿ ಎಲ್ರಿ ಇದ್ದೀರಾ? ಭಯ ಭಕ್ತಿ ಮನ್ಸಲ್ಲಿರ್ಲಿ ಸಾಕು. ಗೈಸ್ ಇದು ಎಮರ್ಜೆನ್ಸಿಗೆ ಅಂತ ತಗೋತಿರೋದು ಗೈಸ್. ನಮ್ಮಮ್ಮ ಆಡ್ತದೆ, ಹಂಗಿಂಗ್ ಆಡಲ್ಲ. 2 ಹೆಲ್ಮೆಟ್ ತಗೋತಾ ಇದ್ದೀನಿ ಎಮರ್ಜೆನ್ಸಿಗೆ ಅಂತ. ಏನಿಗೆ ಬೇಕು, ಇಫ್ ಅಕಸ್ಮಾತ್ ಯಾರಾದ್ರೂ ಸಿಕ್ಕಿದ್ರೆ ಡ್ರಾಪ್ ಕೊಡೋಕ್ಕಾದ್ರೆ ಆಗುತ್ತಾ ಅಷ್ಟೇ, ಅದು ಬಿಟ್ಟರಂತೆ ಇಲ್ಲ. ನಮ್ಮಮ್ಮ ಚೇನ್ ಸೀನ್ ಅಂದ್ರೆ, ಸೊ ನಾನು ಇವಾಗ ಹೋಗ್ತಾ ಇರೋದು ಸ್ಟುಡಿಯೋ ಹತ್ರ, ನನ್ನ ಫ್ರೆಂಡ್ ಅವರ ಅಕ್ಕ ಸ್ಟುಡಿಯೋ ಹತ್ರ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನಮ್ಗೊಂದು ಗಿಫ್ಟ್ ಕಳ್ಸಿದಾರಂತೆ, ಸೊ ಅದನ್ನ ರಿಸೀವ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇರೋದು ನಾನು. ಅವರು ತುಂಬಾ ವಾರ ಆಗಿದೆ ಅದು ಕೊಟ್ಟು, ಅವ್ರು ರೆಡಿ ಮಾಡಿ ಮೊನ್ನೆ ಆಗಿದ್ದು, ನಾನು ಇವತ್ತು ಹೋಗಿ ಇಸ್ಕೊಂಡ್ ಬರ್ತಾ ಇದೀನಿ. ಇವಾಗ ನಮ್ಮ ಎಕ್ಸ್ಪಲ್ಸ್ ನಮ್ಮ ವೈಫ್ ನಮ್ಮ ಬೇಬಿನ ಕರ್ಕೊಂಡು ಕೊಡುವ. ಹಸುಗೂ ಬೈಕ್ಗೂ ಏನ್ ಸಂಬಂಧನೋ ಗೊತ್ತಿಲ್ಲ, ಸರಿಯಾಗಿ ಬೀಳ್ಸೈತೆ. ಡನ್ ಗೈಸ್, ಲೊಕೇಶನ್ಗೆ ರೀಚ್ ಆದೆ. ನಮ್ಮ ಸಬ್ಸ್ಕ್ರೈಬರು ಇದೇ ಒಂದು ಸ್ಟುಡಿಯೋಗೆ ನನಗೆ ಗಿಫ್ಟ್ ಕೊಟ್ಟಿರೋದು, ಸೊ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿರೋದು. ಇದೇ ಸ್ಟುಡಿಯೋ ಗೈಸ್, ಗಗನ್ ಸ್ಟುಡಿಯೋ ಅಂತ. ಚೆನ್ನಾಗಿದ್ದೀರಾ? ನಾನು ಸೂಪರ್. ಅಕ್ಕ ಇಲ್ಲಿ ಮನೇಲಿದ್ದಾರಾ? ಸಿ ಸ್ಟುಡಿಯೋ ನನ್ನ ಫ್ರೆಂಡು ರಕ್ಷಿತ್ ಅವರ ಅಕ್ಕ ಸ್ಟುಡಿಯೋ. ಅಂದ್ರೆ ಇವಾಗ ಇದ್ದಿದ್ದು ಅವ್ರ ಹಸ್ಬೆಂಡು, ಅವ್ರ ಸ್ಟುಡಿಯೋ. ನಾನು ಹೋದ್ಸಲಿ ನಾನು ಒಂದು ಫ್ರೇಮ್ ಮಾಡಿಸಿದ್ದೆ, ಅಪ್ಪ ಅಮ್ಮ ಫೋಟೋ ಒಂದು ಫ್ರೇಮ್ ಮಾಡಿಸಿದ್ದೆ. ಮೇ ಬಿ ನಮ್ಮ ಅಮ್ಮ ಬರ್ಡೇಗೋ ನಮ್ಮ ಅಪ್ಪನ ಬರ್ಡೇಗೋ ಇರಬೇಕು, ಆ ಟೈಮಲ್ಲಿ ಫ್ರೇಮ್ ಮಾಡಿಸಿದ್ದು, ಇಲ್ಲೇ ಮಾಡಿಸಿದ್ದು ಫ್ರೇಮ್. ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇವ್ರಿಗೆ ಕಾಲ್ ಮಾಡಿ, ಒಂದೊಂದು ಸೀನ್ ಇದೆ, ಅದು ಅಂದ್ರೆ ಕೆಲವೊಂದು ಸೀನ್ಸ್ ಆಗಿದೆ, ಅದನ್ನ ಅಕ್ಕ ಬಂದಾಗ್ಲೇ ಹೇಳೋಣ. ಹೋದ್ಸಲಿ ಅಕ್ಕ ಇದ್ರು, ಈ ಸಲಿ ಅಣ್ಣ ಇದ್ದಾರೆ. ನೋಡುವ ನಮ್ಮ ಸರ್ಪ್ರೈಸ್ ಗಿಫ್ಟ್ ಹೇಗಿದೆ ಅಂತ. ಸೊ ಇಲ್ಲಿ ರ್ಯಾಪಿಂಗ್ ಆಗಿರಲ್ಲ ಆಬ್ವಿಯಸ್ಲಿ, ನಾನು ಡೈರೆಕ್ಟ್ ಇಲ್ಲಿ ಇದನ್ನ ತಗೊಂಡೋಗಿ ರ್ಯಾಪಿಂಗ್ ಮಾಡಿಸಿ ಆಮೇಲೆ ಮನೆಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಎಲ್ರೂ ಕೈಲಿ ಓಪನ್ ಮಾಡಿಸ್ತೀನಿ. ನನ್ನ ಕಣ್ ಮುಂದೆನೆ ಫೋಟೋ ಇದೆ, ಸಕ್ಕದಾಗಿ ಕಾಣಿಸ್ತಿದೆ. ಅಂಡ್ ಆ ಪಿಕ್ಕಲ್ಲಿ ಒಂದು ಫೋಟೋ ಫ್ರೇಮ್ ಮಾಡಿಸ್ಬೇಕು ಅಂತ ಇದ್ದೆ. ಫೈನಲಿ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ನನಗೆ ಒಂದು ಫೋಟೋ ಫ್ರೇಮ್ ಸಿಕ್ಕಿದೆ. ಖುಷಿ ವಿಚಾರ ಅಲ್ವಾ? ನಾನು ಕನ್ನಡದಲ್ಲಿ ನೋಡ್ಕೊಂಡ್ರೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ ಗೊತ್ತಾ? ಅಂಡ್ ಇದು ಹೊಸ ಶರ್ಟ್ ವಿತ್ ಹೊಸ ಪ್ಯಾಂಟ್ ಅಲ್ಲ, ನಾರ್ಮಲ್ ಪ್ಯಾಂಟ್. ಕಾಂಬಿನೇಷನ್ ಮಾತ್ರ ಇರೋಲ್ಲ ಬಿಡಿ. ರೀಸೆಂಟ್ ಡೇಸ್ ಇಂದ ಎಲ್ಲ ಕಂಪ್ಲೀಟ್ ಫಸ್ಟ್ ಟೈಮೇ ಎಲ್ಲ ಆಗ್ತಿದೆ. ನನ್ನ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರು, ಆಮೇಲೆ ಫಸ್ಟ್ ಸಬ್ಸ್ಕ್ರೈಬರ್ ನನಗೆ ಕೇಕ್ ಕಟ್ ಮಾಡಿ ಆಗಿರ್ಬೋದು, ಫಸ್ಟ್ ಸಬ್ಸ್ಕ್ರೈಬರು ನನಗೆ ಗಿಫ್ಟ್ ಕೊಡ್ತಿರ್ಬೋದು, ಇವಾಗ ನಮ್ಮ ಅಪ್ಪ ಅಮ್ಮ ಫಸ್ಟ್ ಟೈಮು ಲೈಕ್ ಲೆಟರ್ ಬರ್ದಿರ್ಬೋದು, ಎಲ್ಲ ಈ ವರ್ಷ ಒಂಥರ ಸಕ್ಕದಾಗಿದೆ. ಅಂಡ್ ಎಲ್ಲ ಫಸ್ಟ್ ಟೈಮ್ ತರ ನಡೀತಿದೆ ಎಲ್ಲ. ಇನ್ನು ನೋಡೋಣ, ಇನ್ನೂ ಈ ವರ್ಷ ಪೂರ್ತಿ ಎಲ್ಲ ಫಸ್ಟ್ ಟೈಮೇ ಇರೋ ತರ ಕಾಣಿಸ್ತಿದೆ. ಲೆಟ್ಸ್ ಸಿ, ಹೋಪ್ ಫಾರ್ ಬೆಸ್ಟ್. ಅಂಡ್ ಸಿಕ್ಕಾಪಟ್ಟೆ ಖುಷಿ ವಿಚಾರನೆ ಇದೆಲ್ಲ ನಿಮ್ಮಿಂದನೇ ಗೈಸ್, ನಿಮ್ಮಿಂದನೇ. ಲವ್ ಯು. ನಾನು ಈ ಒಂದು ಫ್ರೇಮ್ ನೋಡಿದೆ, ನಾನೇನು ಅನ್ಕೊಂಡೆ ಜಸ್ಟ್ ಒಂದು ಫ್ರೇಮು, ಏನೋ ಅದು ಸಿಂಪಲ್ ಆಗಿ ಏನೋ ಡೆಕೋರೇಷನ್ ತರ ಬರ್ತಿದಾರೆ ಅಂತ ಅನ್ಕೊಂಡೆ. ಈಗ ಗೊತ್ತಾಯ್ತು ಅದು ಇವರು ಅಕ್ಕ ಅವರ ಮಗ. ಸೊ ನೋಡಿ, May 2018 ಅನ್ಸುತ್ತೆ, ಎಷ್ಟೋ ಇದೆ, May 2018 16 ಇರಬೇಕು. 26 ಅಲ್ಲಿ ಹುಟ್ಟಿದ್ದು, 7:45 AM 2.7 kg, O ಪಾಸಿಟಿವ್, ಮಂಡ್ಯ, ವೆಡ್ಡಿಂಗ್ 6/5/2018. ಬಾ, ಚೆನ್ನಾಗಿದೆ ಅಲ್ವಾ? ನನ್ನ ಮಗು ಹಿಂಗೆ ಮಾಡಿಸ್ಕೊಂಡು ಸೇಮ್ ಗೈಸ್. ನಾವು ನಮಗೂ ಒಂದು ಪುಟ್ಟ ಮಗು ಆದಾಗ ಈ ತರ ಮಾಡ್ಸೋಣ. ಅದ್ ನೋಡಿ, ಅದ್ ನನ್ಗೊಂಥರ ಸಕ್ಕದ ಅಟ್ರಾಕ್ಟಿವ್ ಆಯ್ತು ಮಾತ್ರ. ನನಗೂ ಆ ಟೈಮಲ್ಲಿ ಫೋಟೋ ಫ್ರೇಮ್ ಮಾಡಿಸೋಷ್ಟು ನಮ್ಮ ಅಪ್ಪ ಅಮ್ಮ ಕೈಲಿ ದುಡ್ಡಿದ್ದಿದೆ, ಮೇ ಬಿ ನನಗೂ ಈ ತರ ಮಾಡ್ತಿದ್ರು. ಬಟ್ ಮೈಂಡಲ್ಲಿ ನೆನ್ಪಿಟ್ಕೊಂಡವ್ರೆ ಯಾವ ಟೈಮಲ್ಲಿ
ಹೆಂಗೆ ಏನು ಇತ್ತು ಅಂತೆಲ್ಲ ಮೈಂಡಲ್ಲಿ ನೆನ್ಕೊಂಡ್ಕೊಂಡವ್ರೆ. ಗೈಸ್ ಅಮ್ಮ ರಜಾ ಇದ್ರಿ ಇವತ್ತು. ಹಾಂ ಚೆನ್ನಾಗಿದ್ದೀರಾ? ಫೈನ್, ನೀನ್ ಹೇಗಿದ್ದೀಪ್ಪ? ಸೂಪರ್ ಅಕ್ಕ. ನಾನು ಅಮ್ಮನ ಜೊತೆ ಹಪ್ಳ ಮಾಡ್ತಾ ಕೂತಿದ್ದೆ. ಅಮ್ಮಂಗೆ ಇವತ್ತು ಆರಾಮಿಲ್ಲ, ಮನೇಲೇ ಇದ್ರು. ಅಣ್ಣಗೆ ವಿಡಿಯೋ ಕಂಡ್ರೆ ಶೈನೆಸ್ಸಾ ಹಿಂಗೆ? ಇಲ್ಲ ಇಲ್ಲ, ಅವರು ಅಲ್ಲ ಬಂದು ಹಿಂಗೆ ಕ್ಯಾಮ್ರಾ ಇಟ್ಟಿದ್ದಾನೆ ಒಂಥರ ಶಾಕಿಂಗ್ ಎಕ್ಸ್ಪ್ರೆಷನ್. ಪರಿಚಯ ಆದ್ರೆ ಇತ್ತು, ಬಟ್ ಸಡನ್ ಆಗಿ ಗೊತ್ತಾಗಿಲ್ಲ. ಅದೇ ಬಂದು ಸೆಕೆಂಡ್ ಕೊಟ್ಟಿದ್ದಷ್ಟೇ ಶಾಕಿಂಗ್ ಎಕ್ಸ್ಪ್ರೆಷನ್ ಯಾವ ನೋಡ್ಬಿಟ್ಟು. ಏನು ಅಂತ. ಗೈಸ್ ನನಗೆ ಸಬ್ಸ್ಕ್ರೈಬರು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ಗಿಫ್ಟ್ನ ಇಲ್ಲಿ ಕಲೆಕ್ಟ್ ಮಾಡ್ಕೊಳಕ್ ಬಂದಿದ್ದೀನಲ್ವಾ. ಸೊ ಅದು ಹೆಂಗ್ ಸ್ಟಾರ್ಟ್ ಆಯ್ತು, ಏನ್ ಸೀನು ಎತ್ತ ಅಂತೆಲ್ಲ ಕಂಪ್ಲೀಟ್ ಅಕ್ಕನೇ ಹೇಳ್ತಾರೆ. ಯಾಕಂದ್ರೆ ನಾನು ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೆ ಅವರಿಗೆ. ಆ ವಿಡಿಯೋ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಅಕ್ಕಗೆ ಕಾಲ್ ಮಾಡಿರೋದಂತೆ. ಹೇಳಿ ಅಕ್ಕ. ಅಯ್ಯೋ ಅದನ್ನೇ ಯಾಕೆ ತೋರಿಸ್ತೀರಾ? ಅದನ್ನ ಹಿಂದೆ ತಿರ್ಸಿ, ನಾನು ಇನ್ನೂ ರಿವೀಲೇ ಮಾಡಿಲ್ಲ. ಅದು ಮನೆಗೆ ಹೋಗ್ಬಿಟ್ಟು ಅನ್ಬಾಕ್ಸ್ ಮಾಡ್ಸೋಣ ಅಂತ. ಅಲ್ಲ ನೀವು ಹೇಳಿ ಏನ್ ತರೋಲ್ಲ, ಫೋಟೋ ಫ್ರೇಮ್ ಒಟ್ಟು ಕೊಡ್ತಾ ಇರೋದು ಗೊತ್ತಿರೋ ವಿಷಯನೇ. ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ನೀವು ನೆನ್ಸ್ಕೊಳ್ಳಿ. ಫಸ್ಟ್ ಏನ್ ಮಾಡಿದ್ರು, ಹೆಂಗ್ ಕಾಲ್ ಮಾಡಿದ್ರು, ಮಾಡ್ಬಿಟ್ಟು ಏನ್ ಹೇಳಿದ್ರು ಅವರು? ವಿಕ್ರಮ್ ಅಂತ ಅವನ ಹೆಸರು. ಆಕ್ಚುಲಿ ಹೆಸರೇನಕ್ಕ? ಹೆಸರು ವಿಕ್ರಮ್ ಅಂತ. ವಿಕ್ರಮ್ ಕಾಲ್ ಮಾಡ್ಬಿಟ್ಟು, ಸುದೀಪ್ ಅಣ್ಣ ಅವ್ರು ನನ್ನ ಅವ್ರ ಫ್ಯಾನು, ಅವರಿಗೆ ನಾನು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀನಿ. 200K ಫಾಲೋವರ್ಸ್ ಆಗಿದ ತಕ್ಷಣ ನಾನು ಫೋಟೋ ಫ್ರೇಮ್ ಕೊಡ್ಬೇಕು ಅನ್ಕೊಂಡಿದೀನಿ ಅಂತೇಳಿ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡಿದ್ರು ನಿಮ್ಮ ಫೋಟೋ ಫ್ರೇಮ್ ಕೊಡ್ಬೇಕಂತ. ಸೊ ಆ ಟೈಮ್ಗೆ ರೆಡಿ ಮಾಡಿಟ್ಟಿದ್ದೆ. ಸೊ ಇವಾಗ ಕೊಡ್ತಾ ಇದ್ದೀನಿ. ಯಾವ ಊರಕ್ಕ ಅವರು? ಬೆಂಗಳೂರಿನ BTM ಲೇಔಟ್. ಗೈಸ್ ಅವರು ಈ ವಿಷಯ ನನಗೆ ತಿಳಿಸಿದ್ಮೇಲೆ ನಾನು ಹೇಳ್ದೆ ಅಕ್ಕಂಗೆ, ಅಕ್ಕ ಬೇಡ ದುಡ್ಡೇನು ಇಸ್ಕೊಂಬೇಡಿ ಅಂತ ಹೇಳಿದ್ದೆ. ಆದ್ರೂ ಆಮೇಲೆ ಫೋಟೋ ಫ್ರೇಮು ಬೇಡ ಪರವಾಗಿಲ್ಲ, ಅವರು ವಿಶ್ ಮಾಡಿದ್ರಲ್ಲ, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಸಾಕು ನನಗೆ ಖುಷಿ ಆಯ್ತು ಅಂತ ನಾನು ಹೇಳಿದ್ದೆ. ಬಟ್ ಆದ್ರೂ ಅವರು ಇಲ್ಲ, ನಾನು ಮಾಡಿಸ್ಲೇಬೇಕು, ನಾನು ಕೊಡ್ಲೇಬೇಕು ಸುದೀಪ್ ಅಣ್ಣಗೆ ಅಂತ ಹೇಳಿ ಅಕ್ಕ ಕೈಲಿ ಕೊಟ್ಟಿರೋದು. ಅವರು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಓಪನ್ ಮಾಡ್ಕೊಂಡಿದ್ರು ಅವರು. ಓಕೆ, ಅವ್ರ ಹೆಸರೇನೆಲ್ಲ ಗೊತ್ತಿಲ್ಲ ಸರಿಯಾಗಿ, ಮಾಡ್ತಾ ಇದ್ದಾರೆ ಅವರು. ನಾನು ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. BTM ಅವರಲ್ಲ, ಚಿಕ್ಕಬಳ್ಳಾಪುರ ಅಲ್ಲ, BTM ಬೆಂಗಳೂರು ಅವರೇ. ವಿಕ್ರಮ್ ಅಂತ. ಏಜ್ ಅಂತ ಗೊತ್ತಾಯ್ತಾ? ಏನು ಓದ್ತಾರೆ ಅಲ್ಲ, ಕೆಲಸ ಮಾಡ್ತಿದ್ದಾರೆ ಒಟ್ಟಿನಲ್ಲಿ. ಓಕೆ ಗೈಸ್, ಅಲ್ಲಿದೆ ನಮ್ಮ ಫೋಟೋ ಫ್ರೇಮು. ಮನೆಗೆ ಈಗ ತಗೊಂಡೋಗ್ಬಿಟ್ಟು ರ್ಯಾಪಿಂಗ್ ಮಾಡಿಸ್ಬಿಟ್ಟು ಎಲ್ರ ಜೊತೆ ಅನ್ಬಾಕ್ಸ್ ಮಾಡೋದು. ಅನ್ಬಾಕ್ಸ್ ಸರಿ ಅಕ್ಕ, ನೋಡ್ತೀನಿ. ಬಾಯ್ ಅಕ್ಕ, ಹುಷಾರು. ಬಾಯ್ ಬ್ರೋ, ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಗೈಸ್ ಡೈರೆಕ್ಟ್ ಮನೆಗೆ ಓಡ್ತಿರೋದು. ಮಳೆ ಬರೋ ತರ ಇದೆ. ಮಳೆ ಬರೋಷ್ಟರಲ್ಲಿ ನಾನು ಇವಾಗ ಹೋಗಿ ಸೀದಾ ಮನೆಗೆ ತಲುಪಿಡ್ಬೇಕು, ಇಲ್ಲಾಂದ್ರೆ ನೆನ್ಕೊಂಡು ಹೊಂಟೋಗ್ಬಿಡ್ತೀನಿ. ಲೆಟ್ಸ್ ಗೋ. ಬರಲ್ಲ ಅಂತ ಅನ್ಕೊಂಡಿದ್ದೆ, ಮಳೆ ಬಂತು. ಫ್ರೇಮ್ ಕವರ್ ಹಾಕೋರ್ ಸದ್ಯಕ್ಕೆ ನೆಂದಿಲ್ಲ ಗೈಸ್. ಬೇಗ ತಲುಪೋಣ ಮನೆಗೆ. ಗೈಸ್ ಫೈನಲಿ ಫ್ರೇಮ್ಗೆ ರ್ಯಾಪಿಂಗ್ ಹಾಕ್ಸ್ಕೊಂಡು ಮನೆಗೆ ಬಂದಿದ್ದೀನಿ. ನಮ್ಮ ಅಪ್ಪ ಬಂದವ್ರೆ, ನಮ್ಮ ಅಪ್ಪ, ಅಮ್ಮ, ಬವಿತಾರ ಅಮ್ಮನೂ ಬಂದಿರ್ತಾರೆ. ಲೆಟ್ಸ್ ಗೋ. ಇವಾಗ ಅವ್ರಿಗೆ ತೋರಿಸುವ. ಈಗ ಎಲ್ರದ್ದು ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡ್ತೀನಿ ನೋಡಿ. ಅಂದ್ರೆ ಲೈಟ್ ಹಾಕು. ಯಾವ್ದು ಗೊರಿಲ್ಲ ಬಾಯ್ ಬಿಟ್ಟಂಗ್ ಬಿಡ್ತೀಯಲ್ಲೋ. ಇದೇನ್ ಓದ್ಮಾ ಮುಂದೆ ಇರೋದು? ಏನಾಯ್ತು? ಸುಬೋಸ್ ಗಿಫ್ಟ್. ಗೈಸ್ ನಮ್ಮ ಅಮ್ಮ ಏನೇ ಹೇಳ್ತಾರೆ? ಏನ್ ಹೇಳಿದ್ದು ಅದು? ವೆಲ್ಕಮ್ ಟು ಸಬ್ಸ್ಕ್ರೈಬ್ ಗಿಫ್ಟ್. ಹಂಗಲ್ಲ, ವೆಲ್ಕಮ್ ಟು ನ್ಯೂ ಗಿಫ್ಟ್ ಆಫ್ ಸಬ್ಸ್ಕ್ರೈಬರ್ ಗಿಫ್ಟ್ ಅಷ್ಟೇ. ನಮ್ಮಮ್ಮ ಬಜ್ಜಿ ಕೊಟ್ಟವ್ರು ತಿನ್ನೋದಿಕ್ಕೆ. ಚಿರುಯಲ್ಲಿ ಹೋಗ್ಬಿಟ್ನಾ? ಅಣ್ಣ ಬಂದವನ್ ಇವಾಗ. ಮತ್ ಚಿರು ಯಾಕೋ ಬೆಳ್ಳ ಕಾಣ್ತಾನ ಕಣ. ಚಲ್ರೇ, ಸುಮ್ನೆ ತಮಾಷೆ ಮಾಡಿದ್ದು. ಬಂದ್ ಕನ್ನಡಿ ಬಿಟ್ಟು ಗುರು ಚಟಿ ಇರುತ್ತೋ. ಅಮ್ಮ ಜೋರಾಗಿ ಹೊಡೆದ್ಬಿಟ್ಟೆ. ಬೆಳ್ಳಗಿದ್ದೀನಿ ಅಂದಿದ ಓಡ್ ಬಂದ್ ಕನ್ನಡಿ ನೋಡ್ಕೊತಾನೆ. ಬರೋಣ ಬರ. ಇಲ್ಲ, ನಾನೇ ಓಪನ್ ಮಾಡ್ಲಾ? ಸೂಪರ್ ಅಂಕಲ್. ಅಂಕಲ್ ವಿಡಿಯೋ ಅಂದ್ರೆ ಎಲ್ಲ ಬಾಚ್ಕೊಂಡು, ಅಮ್ಮ ಅಂಕಲ್ ಬರೋದ್ ನೋಡ್ಬೇಕಮ್ಮ, ಹಿಂಗಿರ್ತಾರೆ. ಗೈಸ್ ಅಂಕಲ್ ಜಾಸ್ತಿ ವಿಡಿಯೋ ಬರ್ತಿರೋದ್ರಿಂದ ಮೀಸೆ ತಿರುಗಿಸ್ತಾನೆ ಇರ್ತಾರೆ. ಗೈಸ್ ಇದನ್ನ ನಾನು ಚಿರು ಓಪನ್ ಮಾಡ್ತಾರಂತೆ. ಇಬ್ರು ಸೇರಿ ಓಪನ್ ಮಾಡಿ. ಗೈಸ್ ಚಿರುಗೆ ಒಂದ್ ಗಿಫ್ಟ್ ನಿನಗೆ. ಗೈಸ್ ಇದು ನನ್ನ ಫಸ್ಟ್ ಸಬ್ಸ್ಕ್ರೈಬರ್ ಗಿಫ್ಟ್ ಕೊಟ್ಟಿರೋದು. ನನ್ನ ಈ ಒಂದು ಜರ್ನಿಲೇ ಫಸ್ಟ್ ಗಿಫ್ಟ್. ಈ ಗಿಫ್ಟ್ ಕೊಟ್ಟಿರೋರ್ ಹೆಸರು ಬಂದ್ಬಿಟ್ಟು ವಿಕ್ರಮ್ ಅಂತೆ, ಬೆಂಗಳೂರವರು.
ಬೆಂಗಳೂರು ಅವ್ರು ವಿಕ್ರಮ್ ಗೈಸ್ ನನ್ನ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ವಿಕ್ರಮ್ ಅವರಿಗೆ ಥ್ಯಾಂಕ್ ಯು ಆದಷ್ಟು ಬೇಗ ಗೈಸ್ ನಮ್ ಚಿರುಗು ಒಂದ್ ಗಿಫ್ಟ್ ಬರುತ್ತೆ. ಅಲ್ಲ ಮನ್ಸ್ಪಟ್ರೆ ಸಬ್ಸ್ಕ್ರೈಬರ್ ಚಿರು ಗಿಫ್ಟ್ ಮಾಡ್ತಾರಪ್ಪ, ಹೇಳಕ್ಕಾಗಲ್ಲ. ಮಾಡ್ಬೇಕಾ ಚಿರು? ಬೇಡ ಅಂತ ಹೇಳು. ನೋಡ್ಕೊಳ್ಳಿ ಗೈಸ್ ನಮ್ಮ ಫ್ರೇಮ್ ಅಂಡ್ ಇಲ್ಲಿದೆ ನೋಡಿ. ಇರೋ ಕಂಗ್ರ್ಯಾಚುಲೇಷನ್ಸ್ ಫಾರ್ 200K ಫಾಲೋವರ್ಸ್. ಗೈಸ್ ಈ ಒಂದು ಗಿಫ್ಟ್ ನಾನು ಇನ್ನು ಓಪನ್ ಮಾಡಿರಲಿಲ್ಲ, ಯಾಕಂದ್ರೆ ಚಿರು ಬರ್ಬೇಕಂತ. ಅವ್ನು ಟ್ಯೂಷನ್ ಹೋಗಿರ್ತಾನಲ್ಲ, ಅದಕ್ಕೆ ಎಲ್ರು ಬಂದಿದ್ರು. ಇವನು ಮತ್ತೆ ಅಂಕಲ್ ಬಂದಿರಲಿಲ್ಲ, ಅದಕ್ಕೆ ಇವಾಗ ಫೈನಲಿ ಡನ್. ನಮ್ಮ ಮನೇಲಿ ನೋಡಿ ಅಲ್ಲೊಂದ್ ಫ್ರೇಮ್ ಐತೆ, ಅಲ್ಲೊಂದ್ ಎರಡಿದೆ, ಇಲ್ಲೂ ಒಂದಿದೆ ನಂದು. ಇನ್ನೊಂದ್ ಫ್ರೇಮ್ ಏನ್ ಮಾಡಿದ್ರು. ಸೊ ಇವಾಗ ಈ ಫ್ರೇಮ್ ನ ಎಲ್ಲಿ ಹಾಕ್ಬೇಕು ಅಂತ ಇದೆಯಮ್ಮ? ಅಲ್ಲ, ದೇವ್ರ ಮನೆ ಅಂತ ಹೇಳಿದ್ದು ಒಂದು ಒಳ್ಳೆ ಗುಣನೇ, ಅಂದ್ರೆ ಆದ್ರೆ ದೇವ್ರಿಗೇನೆ. ಬಟ್ ಇವ್ರು ಹೇಳಿದ್ ಹೆಂಗೈತೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ನ ದೇವ್ರು ಅಂದಂಗೈತೆ ನನಗೆ. ಅವರೇ ದೇವ್ರು ಗೈಸ್. ಇಲ್ಲ ಕಣ ಎಲ್ಬೇಡ. ಸಜೆಸ್ಟ್ ಮಾಡಿ. ಇಲ್ಲ ಕಣ ಮಮ್ಮಿ, ಅಮ್ಮ ಇಲ್ಲ ಕಣಮ್ಮ. ಅಪ್ಪು ಸರ್ ಪಕ್ಕ ಹಾಕಣ ಮಮ್ಮಿ, ಪಕ್ಕ ಪರ್ಫೆಕ್ಟ್. ಇದು ಈ ಜಾಗದಲ್ಲಿ ಪರ್ಫೆಕ್ಟ್ ಗೈಸ್. ಇಲ್ಲ ಹಾಕಣ. ಏನ್ಲ ತಿಳ್ಕಣಲ್ಲ ಬಿಡು ಗುರು. ತಿಳ್ಕೊಂಡ್ ನೋಡ್ಲಾ ಗೈಸ್. ಯಾರಾದ್ರೂ ನಮ್ಮ ಸಬ್ಸ್ಕ್ರೈಬರ್ ಚಿರಂತೆ ಗಿಫ್ಟ್ ಮಾಡ್ಬೇಕು ಅಂದ್ರೆ ಅವನದೊಂದು ಚಿಕ್ಕ ಆಸೆ ಇದೆ ಅಂತೆ. ಹೇಳೋ. ಡಿ ಬಾಸ್ ಪಕ್ಕದಲ್ಲಿ ನನ್ನ ಫೋಟೋ ಹೇಳ್ಬೇಕು. ನಿನ್ಗೆ ಯಾರು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದು? ನಾನ್ ಚಿರುಗ್ ಮಾತ್ರ ಹೇಳಿದ್ದು. ಇಂಡೈರೆಕ್ಟ್ ಆಗಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ಏನು ಹೇಳಿಲ್ಲ ಅಂತೆ. ನಾನ್ ಬರೀ ಚಿರುಗ್ ಮಾತ್ರ ಹೇಳಿದ್ದು ಗೈಸ್. ಆಯ್ತು. ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ಈ ತರ ಎಲ್ಲಿ ಫಿಕ್ಸ್ ಮಾಡ್ಬೇಕು ಅಂತ ಇದೀನಿ. ಏನ್ರಿ ನಿಮ್ದು? ಏನೋ ನನ್ ಮಗನ್ ಮುಕ್ತಲ್ ನಗು ಕಳೆ ಹೋಗ್ತೈತೆ. ಅದೇ ದೊಡ್ಡ ಗಿಫ್ಟ್ ಕೊಟ್ರಲ್ಲ, ಅದಕ್ಕೆ. ಇಲ್ಲಿ ನೋಡಪ್ಪ, ದೊಡ್ಡ ಗಿಫ್ಟ್ ಕಳೆ ಕಾಣಿಸ್ತೈತೆ. ಅಲ್ಲ ಏನ್ ಗೊತ್ತಾ, ನಾವು ಅಪ್ಪ ಮನ್ಸಲ್ಲಿ ಕೇಳು ನಾವ್ ಅಪ್ಪನ ಮನ್ಸಲ್ಲಿ ಏನ್ ಗೊತ್ತಾ, ನನ್ ಮುಕ್ತಲ್ಲಾದ್ರೂ ಕಳೆ ಕೊಡ್ಲಿಲ್ಲ ನೀನು, ಓಡಿ ನನ್ ಮಗನ್ ಮುಕ್ತಲ್ಲಾದ್ರೂ ಕಳೆ ಬಿಡ. ಒಪ್ಕೊಳ್ಳೇಬೇಕು. ಏನ್ ಪಾಪ ಹಿಂಗ ಆಡ್ತೈತೆ ನನಗೆ. ಇವರು ರಕ್ಷಿತ್ ಅವ್ರ ಅಕ್ಕ ಸ್ಟುಡಿಯೋ ನಿಮ್ಗೆ ತೋರ್ಸುದ್ನಲ್ಲ, ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಇವಾಗ ಕುಂಭರಾಶಿಯವರಿಗೆ ಗುರುಬಲ ಜಾಸ್ತಿ ಅಂತೆ. ಏನಂದ್ರೆ ತುಂಬಾ ಒಳ್ಳೇದಾಗ್ತಿರುತ್ತೆ ಅಂತ ಹೇಳ್ತಿದ್ರು. ಸೊ ನಿನ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕೇಳಿದ್ರು. ನನಗೆ ಇವಾಗ ನಡೀತಿರೋದು ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ಪೂರ್ತಿ ಫಸ್ಟ್ ಟೈಮು. ಅಂಡ್ ಎಲ್ಲ ಹೊಸದು ಅಂಡ್ ಸಿಕ್ಕಾಪಟ್ಟ ಖುಷಿ ಆಗುವಂತದ್ದು ಎಲ್ಲ ನಡೀತಿರೋದು. ಮೇ ಬಿ ಅವ್ರು ಹೇಳಿದ್ದು ನಿಜ ಇರ್ಬೇಕನೋ. ಅಂಡ್ ನಾನು ನನ್ನ ಕಡೆಯಿಂದ ವಿಕ್ರಮ್ ಅವ್ರಿಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ನೀವು ಎಲ್ಲಿದ್ದೀರಾ ಹೇಗಿದ್ದೀರಾ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ವಿಕ್ರಮ್ ಅವರೇ, ನಾನು ನಿಮ್ಮನ್ನ ಒಂದ್ಸಲಿ ಭೇಟಿ ಆಗ್ಬೇಕಂತ ಇದೀನಿ. ಬಿಕಾಸ್ ನಾನು ಯಾವತ್ತೂ ಕೂಡ ಫಸ್ಟ್ ಟೈಮ್ ಆಗಿರೋದನ್ನ ಮೆಮೊರೀಸ್ ಆಗಿ ಇಟ್ಕೊಬೇಕು. ನಾನು ತುಂಬಾ ನೆನ್ಪಿಟ್ಕೊಬೇಕು. ನನ್ನ ಫಸ್ಟ್ ಸಬ್ಸ್ಕ್ರೈಬರ್ ಇವ್ರು ಕೊಟ್ಟಿದ್ರು ಅಂತ. ನಾನು ಏನ್ ಗೊತ್ತಾ, ಈಗ ಮುಂದಿನ ದಿನಗಳಲ್ಲಿ ಇಂಟರ್ವ್ಯೂ ಹೋದಾಗ ಹೇಳ್ಕೋಬೇಕಲ್ಲ ಗೈಸ್, ಫಸ್ಟ್ ಟೈಮ್ ಒಬ್ರು ಸಬ್ಸ್ಕ್ರೈಬರ್ ಕೊಟ್ರು ಅಂದ್ರೆ ಅವ್ರ ಹೆಸರು, ಅವ್ರು ಎಲ್ಲಿ ಏನು ಎತ್ತ ಅಂತ ಎಲ್ಲ ತಿಳ್ಕೊಬೇಕಲ್ಲ. ಅದೊಂದು ಸಿಕ್ಕಾಪಟ್ಟೆ ಖುಷಿ ಇದೆ. ಅಂಡ್ ವಿಕ್ರಮ್ ಅವರು ಈಗ ಲೈಕ್ ಯಾರು ಏನು ಅಂತ ಗೊತ್ತಿಲ್ಲ, ನೀವು ಅಕ್ಕಗೆ ಕಾಲ್ ಮಾಡಿ, ಅಕ್ಕ ಕಾಲ್ ಮಾಡ್ಬಿಟ್ಟು ಮಾತಾಡಿ, ಇಲ್ಲ ನಾನೇ ಅಕ್ಕನ ಕೈಲಿ ಮಾಡಿಸ್ತೀನಿ. ಒಂದಿನ ಭೇಟಿ ಆಗೋಣ, ನಿಮ್ನ ಭೇಟಿ ಆಗ್ಬೇಕಂತ ಇದ್ದೀನಿ. ಆದಷ್ಟು ಬೇಗ ನೀವು ಕೂಡ ರೆಸ್ಪಾನ್ಸ್ ಮಾಡಿ. ವಿಲ್ ಮೀಟ್ ಸೂನ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಬ್ಯೂಟಿಫುಲ್ ಗಿಫ್ಟ್, ನೀವೇ ಫಸ್ಟ್ ಸಬ್ಸ್ಕ್ರೈಬರು ನನಗೊಂದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್ ಗೈಸ್. ಎಲ್ರಿಗೂ ಲವ್ ಯು ಅಂಡ್ ನಿಮ್ಗೂ ಕೂಡ ಲವ್ ಯು. ಮಚ್ ಲವ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ, ಖುಷಿ ಆಗಿರಿ. ನಾನು ಇರೋದೇ ನಿಮ್ಮ ಎಂಟರ್ಟೈನ್ ಮಾಡೋದಕ್ಕೆ, ಖುಷಿ ಪಡಿಸೋದಕ್ಕೆ ಅಷ್ಟೇ. ವಿಡಿಯೋ ಏನ್ ಮಾಡುವ ಸಮಯ ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.